ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋಲ್ಲಿ ಹೇಗೆ ಇಂಡಿಯನ್ ಗ್ಯಾಸ್ ಸಿಲಿಂಡರ್ KYCನ ಆನ್ಲೈನಲ್ಲಿ ಕಂಪ್ಲೀಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗಾಗಲೇ ಇಂಡಿಯನ್ ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡ್ತಿರೋರಿಗೆ ಒಂದು SMS ಬಂದಿರುತ್ತೆ, ಈ KYCನ ಕಂಪ್ಲೀಟ್ ಮಾಡಿ ಅಂತ. ನೀವು ಈ KYCನ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ನಿಮಗೆ ಡೊಮೆಸ್ಟಿಕ್ ರೇಂಜಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ. ನೀವು ಅದನ್ನು ಕಮರ್ಷಿಯಲ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಬೇಗ ನಿಮ್ಮ KYCನ ಕಂಪ್ಲೀಟ್ ಮಾಡಿ. ಈ ವಿಡಿಯೋದಲ್ಲಿ ಹೇಗೆ ಆನ್ಲೈನಲ್ಲಿ ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಬನ್ನಿ. ನೀವು KYCನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ 2 ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾವು ಈ KYCನ ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡು ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಆಧಾರ್ ಫೇಸ್ ID ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ನೆಕ್ಸ್ಟ್ ಇಂಡಿಯನ್ ಆಯಿಲ್ 1 ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇದನ್ನು ವೆರಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತೀವಿ. ಈ 2 ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ನೀವು ಪ್ಲೇಸ್ಟೋರ್ಗೆ ಹೋಗಿ ಇಂಡಿಯನ್ ಆಯಿಲ್ 1 ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಆಧಾರ್ ಫೇಸ್ ID ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಪ್ಲೇಸ್ಟೋರ್ನಲ್ಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇವಾಗ ಇಂಡಿಯನ್ ಆಯಿಲ್ 1 ಆ್ಯಪ್ನ ಓಪನ್ ಮಾಡಿ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ ಕೇಳ್ತಾ ಇದೆ, ಪರ್ಮಿಷನ್ ಕೊಡಿ. ಲೊಕೇಶನ್ ಆಕ್ಸೆಸ್ದು ಡೋಂಟ್ ಶೋ ದಿಸ್ ಕ್ಲೋಸ್ ಕೊಡಿ. ಲಾಗಿನ್ ಆಗೋದಕ್ಕೆ ಇಲ್ಲಿ ಲಾಸ್ಟಲ್ಲಿ ಕಾಣಿಸ್ತಿರೋ 3 ಡಾಟ್ಸ್ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಆಪ್ಷನ್ ಇದೆ, ಅದು ಕ್ಲಿಕ್ ಮಾಡಿ. ಎನೇಬಲ್ಲೇ ಕೊಡಿ. ದೆನ್ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕ್ಬಿಟ್ಟು ಲಾಗಿನ್ ಆಗಬಹುದು. ನೀವು ಫಸ್ಟ್ ಟೈಮ್ ಈ ಆ್ಯಪ್ನ ಯೂಸ್ ಮಾಡ್ತಿದ್ರೆ ಇಲ್ಲಿ ಕೆಳಗಡೆ ರಿಜಿಸ್ಟರ್ ನೌ ಇದೆ, ಅದು ರಿಜಿಸ್ಟರ್ ನೌ ಕೊಟ್ಬಿಟ್ಟು ನೀವು ಲಾಗಿನ್ ಆಗ್ಬೋದು. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ. ಸೊ ನಾನು ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗ್ತೀನಿ. ಅಲೋ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇಂಡಿಯನ್ ಗ್ಯಾಸ್ ಸಿಂಬಲ್ ಕಾಣಿಸ್ತಾ ಇದೆಯಲ್ವಾ ಹೋಮ್ ಪಕ್ಕದಲ್ಲಿ, ಅದು ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಮ್ಯಾನೇಜ್ ಕನೆಕ್ಷನ್ ಅಲ್ಲಿ KYC ಇದೆ, ಅದು ಕ್ಲಿಕ್ ಮಾಡಿ. ದೆನ್ ಇಲ್ಲಿ ಅಕ್ನಾಲೇಜ್ ಕೊಟ್ಬಿಟ್ಟು ಫೇಸ್ ಸ್ಕ್ಯಾನ್ನ ಕ್ಲಿಕ್ ಮಾಡಿ. ಇದು ಓಪನ್ ಮಾಡಿದ ತಕ್ಷಣ ನಿಮಗೆ ಆಧಾರ್ ಫೇಸ್ ID ಆ್ಯಪ್ದು ನೋಟಿಫಿಕೇಷನ್ ತೋರಿಸುತ್ತೆ. ಅದ್ರ ಮೂಲಕ ನೀವು ಫೇಸ್ ಸ್ಕ್ಯಾನ್ನ ಮಾಡಬೇಕು. ನೀವು ಸೆಲ್ಫಿ ತಗೊಳ್ತೀರಲ್ಲ, ಹಾಗೆ ನೀವು ಫೇಸ್ ಸ್ಕ್ಯಾನ್ ಮಾಡಿ. ನೆಕ್ಸ್ಟು ನಿಮ್ಮದು ಡೀಟೇಲ್ಸ್ ಎಲ್ಲ ನಿಮಗೆ ಶೋ ಆಗುತ್ತೆ. ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಬಿಟ್ಟು ಇಲ್ಲಿ ಕೆಳಗಡೆ ಸಬ್ಮಿಟ್ ಇದೆಯಲ್ವಾ, ಈ ಸಬ್ಮಿಟ್ನ ಕ್ಲಿಕ್ ಮಾಡಿ. ಸ್ವಲ್ಪ ಸ್ಲೋ ಇದೆ.
ಸೊ eKYC ಕಂಪ್ಲೀಟೆಡ್. ಹೀಗೆ ನೀವು ಮೊಬೈಲ್ನಲ್ಲಿ ಈಸಿಯಾಗಿ ನಿಮ್ಮ eKYCನ ಕಂಪ್ಲೀಟ್ ಮಾಡ್ಕೋಬಹುದು. ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.